ನಮಸ್ಕಾರ. ಮುಖ್ಯಾಂಶಗಳು. ಭಾರತ ಬಾಂಗ್ಲಾ ಜೊತೆಗಿನ ಬಾಂಧವ್ಯಗಳ ಬಲವರ್ಧನೆಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸಂಕಷ್ಟಕರ ಕಾಲದಲ್ಲಿ ಭಾರತದ ಸಹಕಾರಕ್ಕೆ ಆಭಾರಿ, ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ, ಜಲ ವಾಯು ಮಾಲಿನ್ಯ ತಗ್ಗಿಸಲು ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸಿ ಬ್ಯಾಂಡ್ ಸೇವೆ ವಿಸ್ತರಿಸುವ ಇಸ್ರೋದ ಸಿಎಂಎಸ್-1 ಉಪಗ್ರಹ ಯಶಸ್ವಿ ಉಡಾವಣೆ, ವಿಜ್ಞಾನಿಗಳ ತಂಡಕ್ಕೆ ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ಅಭಿನಂದನೆ. ರಾಜ್ಯಗಳಲ್ಲಿ ನವೋದ್ಯಮ ಪರಿಸರ ಸೃಷ್ಟಿಗೆ ಒತ್ತು, ಆವಿಷ್ಕಾರದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಉತ್ತೇಜನ, ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ಇಂದು ವರ್ಚುವಲ್ ದ್ವಿಪಕ್ಷೀಯ ಸಭೆ ನಡೆಯಿತು. ಈ ವೇಳೆ ರಾಷ್ಟಪಿತ ಮಹಾತ್ಮ ಗಾಂಧಿ ಮತ್ತು ಬಾಂಗ್ಲಾದೇಶ ಉದಯಕ್ಕೆ ಕಾರಣರಾದ ಶೇಖ್ ಮುಜಿಬುರ್ ರೆಹಮಾನ್ ಅವರ ಸ್ಮರಣಾರ್ಥ ಬಂಗಬಂಧು ಬಾಪು ಡಿಜಿಟಲ್ ಪ್ರದರ್ಶನವನ್ನು ಉಭಯ ನಾಯಕರು ಜಂಟಿಯಾಗಿ ಉದ್ಘಾಟಿಸಿದರು. Struggle and conviction led to the liberation of their countries from the inhuman, despotic and ruthless forces. Reference their time in lives. The Salt March led by Mahatma Gandhi is considered by the Time magazine to be amongst the 3 most important movements in the modern history, while the Bangabandhu speech of 7th ಶೇಖ್ ಮುಜಿಬುರ್ ರೆಹಮಾನ್ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಭಾರತ ಬಾಂಗ್ಲಾದೇಶ ನಡುವಿನ ಚಿಲಾಹಟಿ ಹಲ್ದಿಬಾರಿ ನಡುವಿನ ರೈಲು ಮಾರ್ಗಕ್ಕೂ ಚಾಲನೆ ನೀಡಲಾಯಿತು. आपके साथ बंगबंधु को श्रद्धांजलि अर्पित करना मेरे लिए गर्व की बात होगी. एक्सेलेंसी, बांग्लादेश हमारी नेबरहुड फर्स्ट नीति का एक प्रमुख स्तंभ है. बांग्लादेश के साथ संबंधों में मजबूती और गहराई लाना मेरे लिए पहले दिन से ही विशेष प्राथमिकता रही है. यह बात सही है कि वैश्विक महामारी के कारण यह वर्ष बहुत ही चुनौतीपूर्ण रहा है, लेकिन संतोष का विषय है कि इस कठिन समय में भारत और बांग्लादेश के बीच अच्छा सहयोग रहा. चाहे वो दवाइयां. ನರೇಂದ್ರ ಮೋದಿ ಭಾರತದ ನೆರೆ ರಾಷ್ಟ್ರ ಮೊದಲು ನೀತಿಗೆ ಬಾಂಗ್ಲಾದೇಶ ಮಹತ್ವದ ಆಧಾರ ಸ್ತಂಭವಾಗಿದೆ. ಬಾಂಗ್ಲಾದೇಶ ನಡುವಿನ ಸಂಬಂಧಗಳ ಬಲವರ್ಧನೆಗೆ ತಾವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಆದ್ಯತೆ ನೀಡಲಾಗುತ್ತಿದೆ. ಕೋವಿಡ್-19 ಸಾಂಕ್ರಾಮಿಕ ವೇಳೆ ಎರಡೂ ದೇಶಗಳ ನಡುವೆ ಉತ್ತಮ ಸಹಕಾರವಿದೆ. ಕೋವಿಡ್ ಲಸಿಕೆ ವಿಷಯದಲ್ಲೂ ಉತ್ತಮ ಸಹಕಾರ ಹೊಂದಲಾಗಿದೆ. ಬಾಂಗ್ಲಾದೇಶ ಸಾಂಕ್ರಾಮಿಕ ಸವಾಲು ಎದುರಿಸಿರುವ ರೀತಿ ಪ್ರಶಂಸನೀಯ ಎಂದರು. ಮಹಾತ್ಮ ಗಾಂಧಿ ಮತ್ತು ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರು ನಮ್ಮ ಯುವ ಜನತೆಗೆ ಸದಾ ಸ್ಫೂರ್ತಿಯಾಗಿದ್ದಾರೆ. ಅವರ ಸ್ಮರಣಾರ್ಥ ಡಿಜಿಟಲ್ ಪ್ರದರ್ಶನ ಉದ್ಘಾಟಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. स्पष्ट रूप से झलकती है. साथ ही हमारे द्विपक्षीय संबंधों के लिए आपकी निजी प्रतिबद्धता भी स्पष्ट है. यह मेरे लिए गर्व की बात है कि आज आपके साथ बंगबंधु के सम्मान में एक डाक टिकट का विमोचन और बापू और बंगबंधु के ऊपर एक डिजिटल प्रदर्शनी का उद्घाटन करने का मौका मिल रहा है. मैं आशा करता हूं कि बापू और बंगबंधु की प्रदर्शनी हमारे युवाओं को प्रेरणा देगी. আন্তরিক সমর্থন ও সহযোগিতার জন্য ভারত সরকার এবং ভারতের জনগণের প্রতি I pay my gratitude to the government and the people of India who extended their wholehearted support for the cause of our liberation. ಶೇಖ್ ಹಸೀನಾ 1971ರಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಮೋಚನೆಗೊಳ್ಳಲು ಭಾರತ ಮಹಾನ್ ಕೊಡುಗೆ ನೀಡಿದೆ. ಅಂದಿನ ಯುದ್ಧದಲ್ಲಿ ಹುತಾತ್ಮರಾದ ಭಾರತದ ಯೋಧರಿಗೆ ಗೌರವ ನಮನ ಸಲ್ಲಿಸುತ್ತಿದ್ದೇನೆ. ಕೋವಿಡ್-19 ಸಾಂಕ್ರಾಮಿಕ ವೇಳೆ ಭಾರತ ನೀಡಿದ ನೆರವನ್ನು ಬಾಂಗ್ಲಾದೇಶ ಹೃದಯಪೂರ್ವಕವಾಗಿ ಸ್ಮರಿಸುತ್ತದೆ ಎಂದರು.
ಜಗದ್ವಿಖ್ಯಾತವಾಗಿರುವ ಬೆಂಗಳೂರು ನಗರವನ್ನು ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ ರೀತಿಯಲ್ಲೂ ವಾಸಯೋಗ್ಯವಾಗುವಂತೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕುರಿತು ಆಯೋಜಿಸಲಾದ ಮಿಷನ್ 2022 ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು, ಬೆಂಗಳೂರು ವಿಶ್ವದ ಪ್ರಮುಖ 4 ತಂತ್ರಜ್ಞಾನ ನಗರಗಳಲ್ಲಿ ಒಂದಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷ ತುಂಬುವ ಅಂದರೆ 2022ರ ವೇಳೆಗೆ ನಗರವನ್ನು ಸುಸಜ್ಜಿತ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು. 1,25,00,000 ಜನಸಂಖ್ಯೆ ಇರುವ 85 ಲಕ್ಷ ವಾಹನ ಹೊಂದಿರುವ ಬೆಂಗಳೂರಿನಲ್ಲಿ ಜಲ ವಾಯು ಮಾಲಿನ್ಯ ತಗ್ಗಿಸಿ ಪರಿಸರ ಸ್ನೇಹಿ ಕ್ರಮಗಳಿಗೆ ಒತ್ತು ನೀಡಲಾಗುವುದು. ತ್ಯಾಜ್ಯ ಮುಕ್ತ ಸ್ವಚ್ಛ ಸುಂದರ ಬೆಂಗಳೂರು ನಿರ್ಮಾಣಕ್ಕೆ ತಕ್ಷಣವೇ ಕಾರ್ಯೋನ್ಮುಖರಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಬೆಂಗಳೂರು ನಗರದ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಕೂಡ ಉತ್ಸುಕವಾಗಿದೆ. ಇಲ್ಲಿನ ಮೂಲಸೌಕರ್ಯ ಬೆಳವಣಿಗೆ, ಆವಿಷ್ಕಾರಗಳ ಪ್ರಗತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ಬಾರಿ ಭೇಟಿಯಾದಾಗಲೂ ಮಾಹಿತಿ ಪಡೆಯುತ್ತಾರೆ. ಎಲ್ಲ ಪ್ರಮುಖ ನಾಯಕರ ನೆಚ್ಚಿನ ತಾಣವಾಗಿರುವ ಬೆಂಗಳೂರನ್ನು ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು. ನಗರವನ್ನು ಹಸಿರುಮಯಗೊಳಿಸಿ ಕೆರೆಗಳ ಸ್ವಚ್ಛತೆಗೆ ಗಮನ ಹರಿಸುವ ಜೊತೆಗೆ ರಾಜಕಾಲುವೆಗಳ ಸುಧಾರಣೆಗೂ ಆದ್ಯತೆ ನೀಡಲಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಾಯುಮಾನ ತಂತ್ರಜ್ಞಾನ, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಆವಿಷ್ಕಾರಗಳು ಇಲ್ಲಿನ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ಕೇಂದ್ರಗಳು ಮತ್ತು ಉನ್ನತ ಅಧ್ಯಯನ ಸಂಸ್ಥೆಗಳ ಬಗ್ಗೆ ವಿಶೇಷ ಕಾಳಜಿಯಿಂದ ಪ್ರಸ್ತಾಪಿಸಿ ಬೆಂಗಳೂರು ಸದಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿರುವಂತೆ ಕಾರ್ಯತಂತ್ರ ರೂಪಿಸುವಂತೆ ಮಾನ್ಯ ಪ್ರಧಾನಮಂತ್ರಿಗಳು ಸಲಹೆ ಸಹ ನೀಡಿದರು. ಪ್ರಧಾನಿಯವರ ಉತ್ತೇಜನಕಾರಿ ಮಾತುಗಳಿಂದ ನಾನು ಸಹ ಪ್ರಭಾವಿತನಾಗಿ ಅಭಿವೃದ್ಧಿ ದೆಸೆಯಲ್ಲಿ ಬೆಂಗಳೂರಿನ ಸ್ಥಾನಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳುವ ಪಣ ತೊಟ್ಟಿದ್ದೇನೆ. ಬೆಂಗಳೂರು ಪ್ರಗತಿ ನಮ್ಮ ಸರ್ಕಾರದ ಅತೀವ ಕಾಳಜಿ ಮತ್ತು ಆದ್ಯತೆಯ ವಿಷಯವಾಗಿದೆ. ವಿಜ್ಞಾನದ ರಾಜಧಾನಿ, ಮಾಹಿತಿ ತಂತ್ರಜ್ಞಾನದ ಪರಮೋಚ್ಚ ನೆಲೆ, ಭಾರತದ ಸಿಲಿಕಾನ್ ಕಣಿವೆ ಇತ್ಯಾದಿ ವಿಶೇಷಗಳುಳ್ಳ ಬೆಂಗಳೂರಿನ ಪ್ರಾಧಾನ್ಯತೆಗೆ ಮುಕ್ಕಾಗದಂತೆ ಯೋಜನೆಗಳನ್ನು ರೂಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಸಂಚಾರ ದಟ್ಟಣೆ ನಿವಾರಿಸಿ ಸುಗಮ ಸಂಚಾರ ಏರ್ಪಡಿಸುವಂತಹದ್ದು, ಹಸಿರು ಬೆಂಗಳೂರು ಕಾರ್ಯಕ್ರಮದ ಮೂಲಕ ನಗರದಲ್ಲಿ ಹೆಚ್ಚು ಹಸಿರು ಪ್ರದೇಶ ಸೃಜಿಸಿ ಹಳೆಯ ಉದ್ಯಾನ ನಗರಿ ಎಂಬ ಹೆಸರನ್ನ ಮರುಸ್ಥಾಪಿಸುವುದು, ಸ್ವಚ್ಛ ಸುಂದರ ನಗರವನ್ನಾಗಿ ಮಾರ್ಪಡಿಸುವಂತಹದ್ದು, ಜನರ ಕುಂದುಕೊರತೆಗಳಿಗೆ ಶೀಘ್ರ ಸ್ಪಂದಿಸುವಂತಹದ್ದು, ಮೂಲ ಸೌಕರ್ಯಗಳ ಆಮೂಲಾಗ್ರ ಸುಧಾರಣೆ ಮೂಲಕ ಜೀವನವನ್ನು ಸಹನೀಯಗೊಳಿಸುವಂತಹದ್ದು ನಮ್ಮ ಸರ್ಕಾರದ ಗುರಿಯಾಗಿದೆ. ಬೆಂಗಳೂರು ಜಾಗತಿಕ ಮನ್ನಣೆ ಪಡೆದ ಯುವಜನರ ಕನಸಿನ ನಗರವಾಗಿದೆ. ಇದು ಕೇವಲ ನಮ್ಮ ರಾಜಕೀಯ ರಾಜಧಾನಿ ಅಷ್ಟೇ ಅಲ್ಲ, ಆರ್ಥಿಕ ರಾಜಧಾನಿಯೂ ಹೌದು. ಉದ್ಯಮಗಳ ರಾಜಧಾನಿ, ಉದ್ಯೋಗಗಳ ಸೃಜನೆಗೆ ರಾಜಧಾನಿ ಕೂಡ, ಶಿಕ್ಷಣ ಹಾಗೂ ಸಂಶೋಧನೆಗಳ ರಾಜಧಾನಿಯೂ ಹೌದು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಹೊಂದುವ ಉದ್ದೇಶದಿಂದ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ ಹಾಗೂ ಬ್ರಿಟಿಷ್ ಕೌನ್ಸಿಲ್ ನಡುವೆ ಬೆಂಗಳೂರಿನಲ್ಲಿ ಇಂದು ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಉಪ ಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್, ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್, ಬ್ರಿಟಿಷ್ ಕೌನ್ಸಿಲ್ನ ಉನ್ನತಾಧಿಕಾರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಉಪ ಮುಖ್ಯಮಂತ್ರಿ ಅಶ್ವತ್ಥನಾರಾಯಣ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಮತ್ತು ಬಹುಶಿಸ್ತೀಯ ಶಿಕ್ಷಣಕ್ಕೆ ಪೂರಕವಾದ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ಹಿಂದೆ ಇದ್ದ ಕೆಲವು ಶೈಕ್ಷಣಿಕ ನ್ಯೂನತೆಗಳಲ್ಲಿ ಬದಲಾವಣೆ ತರಲು ಇಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗಿವೆ. ಇಲ್ಲಿ ಚರ್ಚಿತವಾಗುವ ವಿಚಾರಗಳನ್ನು ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಸೂಕ್ತ ರೀತಿಯಲ್ಲಿ ಅಳವಡಿಸಿಕೊಳ್ಳಲಿದೆ ಎಂದು ತಿಳಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಪಿಎಸ್ಎಲ್ವಿ ಸಿ-50 ರಾಕೆಟ್ ಮೂಲಕ ಸಿಎಂಎಸ್-1 ಸಂಪರ್ಕ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಸಂಜೆ 3:41ಕ್ಕೆ ಉಪಗ್ರಹವನ್ನು ನಭೋಮಂಡಲಕ್ಕೆ ಉಡಾಯಿಸಲಾಯಿತು. ಪಿಎಸ್ಎಲ್ವಿ
ರಾಕೆಟ್ ಮೂಲಕ ಇದು 52ನೇ ಉಡಾವಣೆಯಾಗಿದ್ದು ದೇಶೀಯವಾಗಿ 77ನೇ ಉಡಾವಣೆಯಾಗಿದೆ. ಈ ಸಂಪರ್ಕ ಉಪಗ್ರಹದಿಂದ ಸಿ ಬ್ಯಾಂಡ್ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲಿದ್ದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ವಲಯದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಿಸಲಿದೆ. ಈ ಉಪಗ್ರಹ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲಿದೆ. ಡಾ ಕೆ ಸಿವನ್ Second stage has been given by Range Operations Director. Yet another time achieved a successful mission. Mission is fully accomplished. Take you to the addressing by Chairman ISRO. विदा लेते हैं. ಡಾ ಕೆ ಸಿವನ್ ಪಿಎಸ್ಎಲ್ವಿ ಸಿ-50 ರಾಕೆಟ್ ಸಿಎಂಎಸ್-1 ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ನಿರ್ದಿಷ್ಟ ಕಕ್ಷೆಯಲ್ಲಿ ಇರಿಸಿದೆ. ಉಪಗ್ರಹ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ 4 ದಿನಗಳಲ್ಲಿ ಕಕ್ಷೆಯ ನಿರ್ದಿಷ್ಟ ಜಾಗದಲ್ಲಿ ಇರಲಿದೆ. ಕೋವಿಡ್-19 ಸಾಂಕ್ರಾಮಿಕ ಸಂದರ್ಭದಲ್ಲೂ ತಂಡಗಳು ಉತ್ತಮವಾಗಿ ಮತ್ತು ಸುರಕ್ಷಿತ ರೀತಿಯಲ್ಲಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. Really we achieved today because of the hard work and dedicated effort by Team ISRO, both launch vehicle team as well as satellite team tirelessly worked very in the pandemic conditions. Very safely they worked, as well as with a minimum number of team they have done the job. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ರಾಷ್ಟೀಯ ವಿದ್ಯಾರ್ಥಿ ನವೋದ್ಯಮ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇದಿಕೆ ರಾಜ್ಯಗಳಲ್ಲಿ ನವೋದ್ಯಮ ಪರಿಸರವನ್ನು ಸೃಷ್ಟಿಸಲಿದ್ದು ಆವಿಷ್ಕಾರದಲ್ಲಿ ತೊಡಗುವ ವಿದ್ಯಾರ್ಥಿಗಳ ನಡುವೆ ಜ್ಞಾನ ವಿನಿಮಯಕ್ಕೆ ಅವಕಾಶ ಮಾಡಿಕೊಡಲಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆವಿಷ್ಕಾರದಲ್ಲಿ ತೊಡಗುವಂತೆ ಉತ್ತೇಜಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ಸಹಕಾರಿಯಾಗುತ್ತಿವೆ. ಯುವ ಜನತೆ ಮುನ್ನಡೆಸುತ್ತಿರುವ ಈ ಪ್ರಯೋಗಾಲಯಗಳಲ್ಲಿ ಕೃತಕ ಬುದ್ದಿಮತ್ತೆ, 3D ಪ್ರಿಂಟಿಂಗ್ ಮತ್ತಿತರ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಈ ಪ್ರಯೋಗಾಲಯಗಳ ನಡುವಿನ ಒಲಿಂಪಿಯಾಡ್ನಲ್ಲಿ ಅನೇಕ ವಿದ್ಯಾರ್ಥಿಗಳು ಹೊಸ ಆಲೋಚನೆಗಳೊಂದಿಗೆ ಬರುತ್ತಾರೆ. ಇವು ಆವಿಷ್ಕಾರಗಳಿಗೆ ಮುನ್ನುಡಿಯಾಗುತ್ತಿವೆ ಎಂದರು. ಐಐಟಿಗಳು ಮತ್ತು ಎನ್ಐಟಿಗಳಲ್ಲಿ ಆವಿಷ್ಕಾರ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. फोन लेना और फोन करना, एसएमएस पढ़ना और ज्यादा से ज्यादा व्हाट्सएप करना, इससे बाहर हमारी गाड़ी नहीं जाती. लेकिन अपने घर में ही बच्चे हैं या उनके भी बच्चे अगर है तो वो पोते जो है वो सबसे ज्यादा तेज होते हैं इस सभी मामलों में. वो ढूंढते रहते हैं और इसीलिए यह अटल टिंकरिंग लैब एक बहुत सफल प्रयोग रहा और अटल टिंकरिंग लैब की ओलंपियाड होती है. वो ओलंपियाड में अनेक नए आइडियाज लेकर छात्र आते हैं. ये इनोवेशन की शुरुआत है. ಚೀನಾದೊಂದಿಗೆ ವ್ಯವಹರಿಸುವಾಗ ನೇಪಾಳ ಜಾಗರೂಕವಾಗಿರಬೇಕು ಎಂದು ಸೇನಾಪಡೆ ಜನರಲ್ ಬಿಪಿನ್ ರಾವತ್ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ವೆಬಿನಾರ್ವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನೇಪಾಳ ನಡುವಿನ ಸಹಕಾರ ಬಾಂಧವ್ಯ ಮತ್ತು ಜನರ ನಡುವಿನ ಸಂಪರ್ಕ ಆಳವಾಗಿ ಬೇರೂರಿದ್ದು ವ್ಯಾಪಕವಾಗಿದೆ. ಆದರೆ ಇತ್ತೀಚೆಗೆ ನೇಪಾಳ ಚೀನಾದೊಂದಿಗೂ ವ್ಯವಹರಿಸಲು ಮುಂದಾಗುತ್ತದೆ. ಅಂತಾರಾಷ್ಟೀಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಕ್ತವಾಗಿದೆ. ಇದಕ್ಕೆ ಭಾರತದ ಆಕ್ಷೇಪವಿಲ್ಲವಾದರೂ ಈ ಪ್ರಾಂತ್ಯದ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡ ಶ್ರೀಲಂಕಾ ಮತ್ತು ಇತರ ದೇಶಗಳ ಕುರಿತು ನೇಪಾಳ ಜಾಗರೂಕವಾಗಿರಬೇಕು ಮತ್ತು ಇದರಿಂದ ಕಲಿಯಬೇಕು ಎಂದರು. ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮ್ಯೂಸಿಕ್, ಫೈನ್ ಆರ್ಟ್ಸ್ and many more. Government of India initiatives to promote people-to-people contact in the fields of art and culture, academics, and media include cultural programs, symposia, and events organized in partnership with different local bodies of Nepal, as well as conferences and seminars in Hindi, including the ones that we are now witnessing at this moment. The Centre has generated considerable goodwill to various cultural events it has undertaken in the past. The Nepal Bharat Library was founded as early as 1951 in Kathmandu. It is regarded as the first foreign library in Nepal. Its objective is to enhance and strengthen the cultural relations and information exchange between our two nations.
ಕೋವಿಡ್-19 ಪರಿಣಾಮದಿಂದ ದೇಶದ ಬಡವರು ಮತ್ತು ದುರ್ಬಲ ವರ್ಗದವರನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಹಾಗೂ ವಿಶ್ವ ಬ್ಯಾಂಕ್ $400 ದಶಲಕ್ಷ ಮೊತ್ತದ ಯೋಜನೆಗೆ ಸಹಿ ಮಾಡಿವೆ. ಕೋವಿಡ್ ಸಂದರ್ಭದಲ್ಲಿ ಇದು ಎರಡನೇ ಕಾರ್ಯಕ್ರಮವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇನಲ್ಲಿ $750 ದಶಲಕ್ಷ ಮೊತ್ತದ ಮೊದಲ ಹಂತದ ಕಾರ್ಯಕ್ರಮ ಜಾರಿಗೊಳಿಸಲಾಗಿತ್ತು. ಕೋವಿಡ್-19 ಸೋಂಕಿನಿಂದ ಬಾಧಿತರಾದ ಈ ವರ್ಗವನ್ನು ರಕ್ಷಿಸಿ ಅವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಕೇಂದ್ರ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಡಾ ಸಿಎಸ್ ಮಹಾಪಾತ್ರ ಹಾಗೂ ವಿಶ್ವ ಬ್ಯಾಂಕ್ನ ಭಾರತೀಯ ಹಂಗಾಮಿ ನಿರ್ದೇಶಕರಾದ ಸಮಿಲಾ ಗುಲ್ಯಾನಿ ಈ ಒಡಂಬಡಿಕೆಗೆ ಸಹಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಮಹಾಪಾತ್ರ, ಕೋವಿಡ್-19 ಪರಿಣಾಮಗಳಿಂದ ನಗರ ಪ್ರದೇಶದ ಬಡವರು, ವಲಸಿಗರು ಸಂಕಷ್ಟದಲ್ಲಿದ್ದು, ಇದರಿಂದ ಅವರನ್ನು ರಕ್ಷಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ಭವಿಷ್ಯದ ವಿಪತ್ತುಗಳನ್ನು ಎದುರಿಸಲು ಸರ್ಕಾರಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗಲಿವೆ. ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದರು. ಕೋವಿಡ್-19ಕ್ಕೆ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿದ್ದು, ಇದು ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಸಾಬೀತಾಗಿದೆ. ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನ ಮಾಹಿತಿಯನ್ನು ಲಸಿಕೆ ಉತ್ಪಾದಕರು ಬಹಿರಂಗಪಡಿಸಿದ್ದು, ಈ ಲಸಿಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಐಸಿಎಂಆರ್ ಜಂಟಿಯಾಗಿ ಈ ಲಸಿಕೆ ಅಭಿವೃದ್ಧಿಪಡಿಸಿದ್ದು, ಎಲ್ಲಾ ವಯೋಮಾನದವರ ಮೇಲೆ ನಡೆಸಿದ ಪ್ರಯೋಗದಲ್ಲಿ ಉತ್ತಮ ಫಲಿತಾಂಶ ಹೊರಹೊಮ್ಮಿದೆ. ಈ ಲಸಿಕೆಯನ್ನು 2 ರಿಂದ 8 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ರಕ್ಷಿಸಿಡಬೇಕಿದೆ. ಲಸಿಕೆ ವಿತರಣೆ ಕುರಿತು ರಾಷ್ಟೀಯ ಲಸಿಕಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ರೂಪಿಸಲಾಗುತ್ತಿದೆ. ಭಾರತೀಯ ಔಷಧ ನಿಯಂತ್ರಕರ ಪರಿಶೀಲನೆಗೆ ಒಳಪಟ್ಟಿರುವ 3 ಲಸಿಕೆಯಲ್ಲಿ ಕೋವ್ಯಾಕ್ಸಿನ್ ಕೂಡ ಒಂದಾಗಿದೆ. ಪ್ರಸ್ತುತ ಈ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದ್ದು, 18 ರಿಂದ 55 ವರ್ಷ ವಯೋಮಾನದ 26,000 ಸ್ವಯಂ ಸೇವಕರ ಮೇಲೆ ಪ್ರಯೋಗಿಸಲಾಗುತ್ತಿದೆ. ರಾಜ್ಯದಲ್ಲಿ ಇದೇ 22 ಹಾಗೂ 27ರಂದು 2 ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದು, 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. ರಾಜ್ಯದಲ್ಲಿ ಚುನಾವಣೆ ಪ್ರಕ್ರಿಯೆ ತೀವ್ರಗೊಂಡಿದ್ದು, ಚುನಾವಣಾ ಕಣ ರಂಗೇರಿದೆ. ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ 1,40,555 ನಾಮಪತ್ರಗಳ ಪೈಕಿ 40,352 ಮಂದಿ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. 117 ತಾಲೂಕುಗಳ 3,019 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಒಟ್ಟು 1,17,383 ಮಂದಿ ಕಣದಲ್ಲಿ ಇದ್ದಾರೆ. ಈವರೆಗೆ ದಾಖಲೆ ಪ್ರಮಾಣದಲ್ಲಿ ಅಂದರೆ 4,377 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 432 ಗ್ರಾಮ ಪಂಚಾಯತ್ಗಳಿಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಎಂದು ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷರಹಿತವಾಗಿದ್ದು, ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ರಾಜಕೀಯ ಪಕ್ಷಗಳ ಸೂಕ್ತ ಸಹಕಾರ ನೀಡಬೇಕು ಎಂದು ರಾಜ್ಯ ಚುನಾವಣಾ ಆಯೋಗ ಮನವಿ ಮಾಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಡಿ ಚುನಾವಣೆಯನ್ನು ಪಕ್ಷರಹಿತವಾಗಿ ನಡೆಸಬೇಕಿದ್ದು, ಇದಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಮುಕ್ತ ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತದೆ. ಜೊತೆಗೆ ಇದು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಎಂದು ಆಯೋಗ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಜಿಲ್ಲೆಯ 6 ತಾಲೂಕುಗಳಲ್ಲಿ ಚುನಾವಣೆ ಮಹತ್ವ ಹಾಗೂ ಮತ ಚಲಾವಣೆ ಕುರಿತು ಸಂಗೀತ, ನೃತ್ಯ ಹಾಗೂ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವಾಮಿ, ಎಲೆಕ್ಷನ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? 5 ವರ್ಷಕ್ಕೊಂದ್ಸಾರಿ ಬರ್ತಕ್ಕಂತ ಎಲೆಕ್ಷನ್. ಈ ಎಲೆಕ್ಷನ್ ನಲ್ಲಿ ಗೊತ್ತಾಯ್ತಿದೆ ಯಾರು ಕ್ಲೀನ್ ಆಗಿ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ರಾಮಗಿರಿ ಗ್ರಾಮಸ್ಥ ರಂಗಪ್ಪ, ಉತ್ತಮ ಅಭ್ಯರ್ಥಿ ಆಯ್ಕೆ ಹಾಗೂ ಮತದಾನ ಮುಖ್ಯ ಎಂದರು. ನೀಡ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ರಿ. ಅದು ಆಸೆ
ಆಮಿಷಕ್ಕೆ ಬಲಿ ಆಗಬೇಡ್ರಿ. ಒಳ್ಳೆ ವ್ಯಕ್ತಿ ನೋಡಿ ಮತದಾನ ನೀಡ್ರಿ. ನಾವು ಚಿತ್ರದುರ್ಗ ತಾಲೂಕಿನಲ್ಲಿ ಸೃಷ್ಟಿ ಸಾಕ್ಷರತಾ ಕಲಾ ತಂಡದ ನಾಯಕ ಕಾಂತರಾಜ್ 4 ದಿನದಿಂದ 8 ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಾವು ನಾಟಕ, ಹಾಡಿನ ಮೂಲಕ, ಸಂಗೀತ, ನೃತ್ಯ ಹಾಗೂ ಬೀದಿ ನಾಟಕಗಳ ಮೂಲಕ ಮತದಾರರ ಪಾತ್ರ ಹಾಗೂ ಉತ್ತಮ ಆಡಳಿತಕ್ಕೆ ಉತ್ತಮ ಅಭ್ಯರ್ಥಿ ಆಯ್ಕೆ ಮುಖ್ಯ ಎಂಬ ವಿಷಯವನ್ನು ತಿಳಿಸುತ್ತಿದೆ. ನಮ್ಮ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆ ಸಂತಸ ತಂದಿದೆ. ಮತದಾನ ತಪ್ಪದೆ ಮಾಡಬೇಕು ನಾವು ಅಂತೇಳಿ ನಮ್ಮ ಜೊತೆಗೆ ಬಂದು ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಂಡಿದ್ದೇವೆ. ನಾವು ಗ್ರಾಮ ಪಂಚಾಯತಿ ಚಿತ್ರದುರ್ಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಬಿ ಧನಂಜಯ ಗ್ರಾಮದ ಜನರಿಗೆ ಚುನಾವಣೆ ಕುರಿತು ಅರಿವು ಮೂಡಿಸಲು ಬೀದಿ ನಾಟಕ, ಪ್ರಚಾರ ಗೀತೆ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು 2 ಕಲಾ ತಂಡಗಳೊಂದಿಗೆ ಹಮ್ಮಿಕೊಂಡಿದ್ದೇವೆ. ಮತ ಚಲಾವಣೆ ಪ್ರತಿಯೊಬ್ಬರ ಕರ್ತವ್ಯ, ಉತ್ತಮ ಅಭ್ಯರ್ಥಿ ಆಯ್ಕೆ ನಮ್ಮ ಹಕ್ಕು ಎಂದರು. ನಾವು ಎಲ್ಲಾ ಕಡೆ ಬೀದಿ ನಾಟಕ ಆಯ್ದ ನಮ್ಮ ಜಿಲ್ಲೆಯ ಆಯ್ದ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ನಾವು ಬೀದಿ ನಾಟಕ ಕಾರ್ಯಕ್ರಮ ಮತ್ತು ಪ್ರಚಾರ ಗೀತೆಗಳ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರದ ಕೃಷಿಪರ ನೀತಿಗಳು ಹಾಗೂ ಕ್ರಮಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಲು ಅನ್ನದಾತ ಎಂಬ ಪುಸ್ತಕವನ್ನು ಸರ್ಕಾರ ಹೊರತಂದಿದೆ. ಈ ಪುಸ್ತಕವು ಇಂಗ್ಲಿಷ್, ಹಿಂದಿ ಹಾಗೂ ಪಂಜಾಬಿ ಭಾಷೆಗಳಲ್ಲಿ ಲಭ್ಯವಿದೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕೆ ಬದ್ಧವಾಗಿದೆ. ಪುಸ್ತಕದಲ್ಲಿ ಸರ್ಕಾರ ಕೃಷಿ ವಲಯದ ಅಭಿವೃದ್ಧಿ ಮತ್ತು ರೈತರ ಕಲ್ಯಾಣಕ್ಕೆ ತೆಗೆದುಕೊಂಡಿರುವ ನೀತಿಗಳು ಹಾಗೂ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ಕನಿಷ್ಠ ಬೆಂಬಲ ಬೆಲೆ, ಫಸಲ್ ವಿಮಾ ಯೋಜನೆ ಮತ್ತಿತರ ಯೋಜನೆಗಳ ಬಗ್ಗೆ ವಿವರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೂಪಿಸಿದ ಅನೇಕ ಯೋಜನೆಗಳನ್ನು ಸಹ ಪುಸ್ತಕ ಒಳಗೊಂಡಿದೆ ಎಂದರು. कॉस्ट प्लस 50% का ऐतिहासिक फैसला किया, ये सब निर्णय उसमें है और मुझे विश्वास है ये अभी लोग बहुत ये सरकारी किताब अच्छी उसको लोग मांग रहे हैं और हम भी सब ज्यादा से. ದೆಹಲಿಯಲ್ಲಿನ ರೈತರ ಪ್ರತಿಭಟನೆಯನ್ನು ಬೆಂಬಲಿಸಿ ಬೆಂಗಳೂರಿನಲ್ಲಿ ಇಂದು ಸಮಾಜವಾದಿ ಪಕ್ಷದಿಂದ ಬೆಂಗಳೂರಿನಲ್ಲಿ ಇಂದು ಪ್ರತಿಭಟನೆ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷ ರಾಬಿನ್ ಮ್ಯಾಥ್ಯೂಸ್, ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳಿಂದ ರೈತರು ಭಾರೀ ಸಂಕಷ್ಟಗಳಲ್ಲಿ ಸಿಲುಕಲಿದ್ದಾರೆ. ಸರ್ಕಾರ ರೈತರ ಪ್ರತಿಭಟನೆಗಳನ್ನು ಮನ್ನಿಸಿ ಅವರ ಮನವಿ ಆಲಿಸಬೇಕು, ಕೂಡಲೇ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಕೂಲಿ ಕೊಟ್ಟರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ದೊಂಬರಾಟ ಮಾಡ್ತಾ ಇದ್ದೀವಿ. ಎಲ್ಲ ರೆಸ್ಪೆಕ್ಟೆಡ್ ಮೆಂಬರ್ಸ್ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾ ಇದೀವಿ ದಿನ ಎಲ್ಲ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ಬಹಳ ಅಸಂಖ್ಯ ಆಗ್ತಾ ಇದ್ದೀವಿ, ಬಹಳ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯನ್ನು ಬೆಂಬಲಿಸಿ ರೈತ, ಮಹಿಳಾ, ದಲಿತ ಸಂಘಟನೆಗಳ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಿಂತಕ ಪ್ರಸನ್ನ, ದಲಿತ ಸಂಘಟನೆಗಳ ಮುಖ್ಯಸ್ಥ ಗುರುಪ್ರಸಾದ್ ಕೆರೆಗೋಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ಕಬ್ಬು ಬೆಳೆಗಾರರ ಸಂಘ ಮುಖ್ಯಸ್ಥ ಕುರುಬೂರು ಶಾಂತಕುಮಾರ್, ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಬೇಡಿಕೆಗಳನ್ನು ಆಲಿಸಬೇಕು, ಕೂಡಲೇ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಒತ್ತಾಯಿಸಿದರು. ದೆಹಲಿಯಲ್ಲಿ ರೈತರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದೆ ರೈತ ವಿರೋಧಿ ಶಾಸನಗಳನ್ನು ಜಾರಿಗೆ ತಂದು ರೈತರನ್ನ ಕಂಪನಿಗಳ ಗುಲಾಮಗಿರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ದೇಶದ ರೈತರು ಜಾಗೃತರಾಗಿ ಆಕ್ರೋಶದಿಂದ ಬೀದಿಗಿಳಿದಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಯನ್ನು ಬಗೆಹರಿಸಲಿ ಮತ್ತು ಕಾಯ್ದೆಗಳನ್ನು ವಾಪಸ್ ಪಡೀಲಿ ಎನ್ನುವಂಥ ಒತ್ತಾಯವನ್ನು ಇಟ್ಟುಕೊಂಡು ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡ್ತಾ ಇದ್ದೇವೆ. ರಕ್ಷಣಾ ಕುರಿತ ಸ್ಥಾಯಿ ಸಮಿತಿ ಸಭೆಗಳಿಗೆ ಸರಿಯಾಗಿ ಹಾಜರಾಗದಿದ್ದರೂ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅನಗತ್ಯ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಅವರು ರಕ್ಷಣಾ ಕುರಿತ ಸ್ಥಾಯಿ ಸಮಿತಿಗಳ 14 ಸಭೆಗಳ ಪೈಕಿ 12 ಸಭೆಗಳಿಗೆ ರಾಹುಲ್ ಗಾಂಧಿ ಗೈರು ಹಾಜರಾಗಿದ್ದಾರೆ. ಇದೀಗ ಮಹತ್ವವಲ್ಲದ ಸಣ್ಣ ಸಣ್ಣ ವಿಷಯಗಳನ್ನು ಸ್ಥಾಯಿ ಸಮಿತಿ ಸಭೆಯಲ್ಲಿ ಪ್ರಸ್ತಾಪಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
ವಾಸ್ತವವಾಗಿ ಕಾರ್ಯಸೂಚಿ ರೂಪಿಸುವಾಗಲೇ ಎಲ್ಲಾ ವಿಷಯಗಳನ್ನು ಸೇರಿಸಲಾಗುತ್ತದೆ. ದೇಶದ ರಕ್ಷಣೆಗೆ ಸಂಬಂಧಿಸಿದ ಮಹತ್ವದ ಸ್ಥಾಯಿ ಸಮಿತಿ ಸಭೆಗೆ ಹಾಜರಾಗದೆ ಈ ರೀತಿಯ ಆರೋಪಗಳನ್ನು ಮಾಡುವುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರಿಗೆ ಶೋಭೆ ತರುವುದಿಲ್ಲ ಎಂದರು. तय करने की भी बैठक होती है कि इस वर्ष में क्या क्या विषय लेने हैं. उस बैठक में तो वो अनुपस्थित थे. पिछले 1.5 साल में कुल मिला के 14 बैठक हुई. 14 बैठकों में से 2 ही बैठकों में वो उपस्थित रहे, 12 में एब्सेंट रहे. अब खुद अनुपस्थित रहेंगे. जब एजेंडा में विषय सुझाने का विषय था तब नहीं बोलेंगे. उनके साथी भी जो विषय वो कहना चाहते वो नहीं बोलेंगे और फिर दोष देंगे सारी व्यवस्था को, भाजपा को, कि इस तरह से हम महत्वपूर्ण विषय नहीं लिए जा रहे. कैंटोनमेंट का विषय हो या बाकी विषय हो, सदस्यों ने जो बताए वही विषयों की चर्चा होती है. ಮುಂದಿನ ವರ್ಷದ ಜನವರಿ 15ರಿಂದ ಫೆಬ್ರವರಿವರೆಗೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಆರಂಭಿಸಲಾಗುತ್ತಿದೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಹಾಕಾರ್ಯದರ್ಶಿ ಚಂಪತ್ ರಾಯ್ ತಿಳಿಸಿದ್ದಾರೆ. ರಾಷ್ಟ್ರದ ಎಲ್ಲ ಸಮುದಾಯ, ವರ್ಗ, ಜಾತಿ, ಧರ್ಮ, ಭಾಷೆ, ಜನತೆ ಸಹಕಾರದೊಂದಿಗೆ ರಾಮಮಂದಿರ ರಾಷ್ಟ್ರ ಮಂದಿರವಾಗಿ ರೂಪುಗೊಳ್ಳುತ್ತಿದೆ. ಮಂದಿರ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ತಜ್ಞ ಉದ್ಯಮಿ ಆರ್.ಎನ್. ಶೆಟ್ಟಿ ಬೆಂಗಳೂರಿನಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದವರಾದ ಆರ್.ಎನ್. ಶೆಟ್ಟಿ ರಾಜ್ಯದ ಧಾರ್ಮಿಕ, ಸಾಂಸ್ಕೃತಿಕ, ಔದ್ಯಮಿಕ ವಲಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದು, ಮೂಲಸೌಕರ್ಯ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಅನನ್ಯ ಎಂದು ಬಣ್ಣಿಸಿದ್ದಾರೆ. ಯೋಗವನ್ನು ಅಧಿಕೃತ ಮತ್ತು ಮಾನ್ಯತೆ ಪಡೆದ ಕ್ರೀಡೆಯಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಅವರು ಯೋಗಾಸನವನ್ನು ಸ್ಪರ್ಧಾತ್ಮಕ ಕ್ರೀಡೆಯಾಗಿಸುವತ್ತ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಹಂತಗಳಲ್ಲಿ ಯೋಗವನ್ನು ಕ್ರೀಡೆಯಾಗಿ ಪರಿಚಯಿಸುವ ಕುರಿತು ಪ್ರಯತ್ನಗಳು ಮುಂದುವರೆದಿವೆ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆಗೊಳಿಸುವ ಕುರಿತು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯೋಗಾಸನವನ್ನು ಉತ್ತೇಜಿಸುವಲ್ಲಿ ಮತ್ತು ಈ ನಿಟ್ಟಿನ ಪ್ರಯತ್ನಗಳಲ್ಲಿ ಆಯುಷ್ ಸಚಿವಾಲಯದ ಕ್ರಮಗಳು ಪ್ರಶಂಸನೀಯ ಎಂದರು. Included in various competition level, in a national level, international level. Ultimately, the aim and objective of any sport is to be included in Olympics. But this is a beginning of a long journey. We will have to make it very proper, authentic, and well accepted form of a sport. Yoga is a cultural heritage. ಆಯುಷ್ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್, ಯೋಗವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಾಗಿ ಪರಿಚಯವಾಗುವುದರಿಂದ ವಿವಿಧತೆಯಲ್ಲಿ ಏಕತೆ ಮೂಡಲಿದೆ. ಯೋಗಾಸನ ಕ್ರೀಡಾಕೂಟಗಳನ್ನು ಉತ್ತೇಜಿಸುವ ಅಗತ್ಯವಿದೆ ಎಂದರು. Yoga works well for physical, mental and spiritual upliftment of the humanity. Yogasana is an integral and important component of yoga, which is psychophysical in nature and popular across the globe for its efficacy in fitness and wellness, general wellness. The origin of Yogasana competition was 100 years ago in India. They are still being conducted today at multiple levels. The vision behind making yoga as a competitive sport. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಂಗ್ಲಾ ಜೊತೆಗಿನ ಬಾಂಧವ್ಯಗಳ ಬಲವರ್ಧನೆಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸಂಕಷ್ಟಗಳ ಕಾಲದಲ್ಲಿ ಭಾರತದ ಸಹಕಾರಕ್ಕೆ ಆಭಾರಿ, ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ, ಜಲ ವಾಯು ಮಾಲಿನ್ಯ ತಗ್ಗಿಸಲು ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸಿ ಬ್ಯಾಂಡ್ ಸೇವೆ ವಿಸ್ತರಿಸುವ
CMS-1 ಉಪಗ್ರಹ ಯಶಸ್ವಿ ಉಡಾವಣೆ. ವಿಜ್ಞಾನಿಗಳ ತಂಡಕ್ಕೆ ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ ಅಭಿನಂದನೆ. ರಾಜ್ಯಗಳಲ್ಲಿ ನವೋದ್ಯಮ ಪರಿಸರ ಸೃಷ್ಟಿಗೆ ಒತ್ತು. ಆವಿಷ್ಕಾರದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದಕ್ಕೆ ಉತ್ತೇಜನ. ಪ್ರಕಾಶ್ ಜಾವಡೇಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.